ಪ್ರಕರಣ ಮುಂದೇನಾಗುತ್ತೆ ಅನ್ನುವಂತಹ ಕುತೂಹಲ ರಾಜ್ಯ ರಾಜಕೀಯದಲ್ಲಿ ಮನೆ ಮಾಡಿದೆ. ತನಿಖೆಗೆ ಅನುಮತಿ ಕೊಟ್ರೆ ಸಹಜವಾಗಿ ಸಿಎಂ ವಿರುದ್ಧ ಚೀಫ್ ಆಫ್ ಪ್ರಾಸಿಕ್ಯೂಟರ್ ವಿರುದ್ಧನೇ ಎಫ್ಐಆರ್ ದಾಖಲಾದಂಗಾಗುತ್ತೆ. ಮತ್ತೆ ಅಧಿಕಾರ ದುರ್ಬಳಕೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ತನಿಖೆ ಶುರುವಾಗುತ್ತೆ. ಸೊ ಪ್ರಾಸಿಕ್ಯೂಷನ್ ಒಂದು ಸಲ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಸಹಜವಾಗಿ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಸೊ ಏನಾಗತ್ತೆ, ಕ್ಷಿಪ್ರ ಬೆಳವಣಿಗೆಗಳು ಆಗತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿದೆ. ಹಾಗಾದ್ರೆ ಆ ಸಂಕಷ್ಟದ ಹಾದಿ ಹೇಗೆ ಶುರುವಾಯಿತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಗೆ ದೂರುದಾರ ಟಿ.ಜೆ. ಅಬ್ರಾಹಂ ನೇರವಾಗಿ PCR ದಾಖಲಿಸಬಹುದು ಅನ್ನುವಂತಹ ವಿಚಾರ. ಈಗಾಗಲೇ ಅವರು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಗವರ್ನರ್ ಹತ್ರ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸೊ ಇದೇ ಕಂಪ್ಲೇಂಟ್ ಮತ್ತಷ್ಟು ಹೆಜ್ಜೆಗಳನ್ನ ಅಥವಾ ಮತ್ತಷ್ಟು ಮಾರ್ಗಗಳನ್ನ ಅನುಸರಿಸಬಹುದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಪ್ರಾಸಿಕ್ಯೂಷನ್ ಒಂದು ವೇಳೆ ಅನುಮತಿ ಸಿಕ್ಕಿದ್ರೆ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರುತ್ತೆ. ಚೀಫ್ ಆಫ್ ಪ್ರಾಸಿಕ್ಯೂಟರ್ ಮೇಲೆ ಯಾರಾದರೂ ತನಿಖೆಗೆ ಅನುಮತಿಯನ್ನು ಕೊಡಬಹುದಾ ಅಂತ ಕೇಳಿದ್ರೆ ಆ ಥರದ್ದು ಅವಕಾಶಗಳು ಇರೋದು ರಾಜ್ಯಪಾಲರಿಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರ ಮಟ್ಟದಲ್ಲಿ ಚೀಫ್ ಆಫ್ ಪ್ರಾಸಿಕ್ಯೂಟರ್ ಇರ್ತಾರೆ. ಅವ್ರ ಮೇಲೆ ಯಾರಾದರೂ ತನಿಖೆ ಕೊಡಬಹುದಾ ಅಂತ ಕೇಳಿದ್ರೆ ಅದು ರಾಷ್ಟ್ರಪತಿಗಳು. ಅದೇ ರೀತಿ ರಾಜ್ಯದ ಮಟ್ಟಿಗೆ ಮುಖ್ಯಮಂತ್ರಿಗಳ ಮೇಲೆ ಯಾರಾದರೂ ತನಿಖೆಗೆ ಆದೇಶವನ್ನು ಕೊಡಬಹುದಾ ಅಂತ ಕೇಳಿದ್ರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದಾ ಅಂತ ಕೇಳಿದ್ರೆ ಅದು ರಾಜ್ಯಪಾಲರು. ಸೊ ಹೀಗಾಗಿ ಕುತೂಹಲ ಇದೆ. ಕೋರ್ಟ್ನಲ್ಲಿ ಖಾಸಗಿ ದೂರನ್ನು ದಾಖಲಿಸಿ FIRಗೂ ಕೂಡ ಒತ್ತಾಯಿಸಬಹುದು. ಒನ್ಸ್ FIR ಆಯಿತು ಅಂತ ಹೇಳಿದ್ರೆ ಲೋಕಾಯುಕ್ತಕ್ಕೆ ಕೋರ್ಟ್ ಡೈರೆಕ್ಷನ್ ಅನ್ನ ಕೂಡ ಇಂಥ ಕೇಸ್ಗಳಲ್ಲಿ ಹಲವು ನಿದರ್ಶನಗಳಿದೆ, ಕೊಟ್ಟಿರುವಂತಹ ಹಲವು ನಿದರ್ಶನಗಳಿದೆ, ಅದು ಇಲ್ಲೂ ಕೂಡ ಪಾಲನೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ ನಿರ್ದೇಶನದ ಮೇಲೆಗೆ ಲೋಕಾಯುಕ್ತ ಕೂಡ FIR ಅನ್ನ ರಿಪೋರ್ಟ್ ಮಾಡಬೇಕಾಗತ್ತೆ. FIR ಮಾಡಿಕೊಂಡು ತನಿಖೆಗೆ ಇಳಿಬೇಕಾಗತ್ತೆ. ತನಿಖೆಯಲ್ಲಿ ಏನೇನು ಸಾಕ್ಷಿಗಳು ಸಿಗುತ್ತೆ ಅನ್ನೋದು ಕೂಡ ಕುತೂಹಲ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ಮಾಡಬೇಕು. ಇದು ಸಿಎಂಗೆ ಎದುರಾಗ್ತಾ ಇರುವಂತಹ ಸಂಕಷ್ಟದ ಹಾದಿಗಳ ಒಂದೊಂದೇ ವಿಚಾರ. ಅಧಿಕಾರ ದುರ್ಬಳಕೆ ಹಾಗೂ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ತನಿಖೆಯನ್ನ ಶುರು ಮಾಡಬಹುದು. ಏನೇನು ಎವಿಡೆನ್ಸ್ಗಳು ಕಲೆಕ್ಟ್ ಆಗುತ್ತೆ ಅನ್ನೋದು ಕೂಡ ಕುತೂಹಲ.